ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಮೇಲ್ನೋಟಕ್ಕೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ, ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತೆ ಕಾಣುತ್ತೆ. ಆದರೆ ಅಸಲಿ ರಿಪೋರ್ಟ್ ನೋಡುವುದಾದರೆ ಇಲ್ಲಿ ನೇರ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರವಾದ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ ಗೀತಾ ಶಿವರಾಜ್ಕುಮಾರ್ ಅವರ ಗೆಲುವು ಗ್ಯಾರಂಟಿ ಎಂದು ಹೇಳಲಾಗ್ತಿದೆ. ಗೀತಾ ಶಿವರಾಜ್ಕುಮಾರ್ ಅವರ ಪರ ಪ್ರಚಾರಕ್ಕೆ ಬಂದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಇದೇ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ಕ ಗೆದ್ದೆ ಗೆಲ್ತಾರೆ, ಒಳ್ಳೆ ರಿಪೋರ್ಟ್ ಇದೆ ಶಿವಮೊಗ್ಗ ಬಗ್ಗೆ. ಅಕ್ಕ ಗೆದ್ದೆ ಗೆಲ್ತಾರೆ, ಒಳ್ಳೆ ರಿಪೋರ್ಟ್ ಇದೆ ಶಿವಮೊಗ್ಗ ಬಗ್ಗೆ. ಅಕ್ಕ ಗೆದ್ದೆ ಗೆಲ್ತಾರೆ, ಒಳ್ಳೆ ರಿಪೋರ್ಟ್ ಇದೆ ಶಿವಮೊಗ್ಗ ಬಗ್ಗೆ. ಸೊರಬ ಬಂಗಾರಧಾಮಕ್ಕೆ ಭೇಟಿ ನೀಡಿ ಬಂಗಾರಪ್ಪನವರ ಸಮಾಧಿಗೆ ಪೂಜೆ ಸಲ್ಲಿಸಿ ನ್ಯೂಸ್ 12 ಜೊತೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನಾನು ದೊಡ್ಡ ಮನೆ ಕುಟುಂಬದ ಅಭಿಮಾನಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬಂದಿದ್ದೇನೆ. ಬಡವರ ಕಣ್ಣೀರು ಒರೆಸುತ್ತಿರುವುದು ಕಾಂಗ್ರೆಸ್, ಬಿಜೆಪಿಯವರು ದೇಶಕ್ಕೆ ಕೊಟ್ಟಿರುವುದು ಖಾಲಿ ಚೆಂಬು. ಕರ್ನಾಟಕದಲ್ಲಿ ಕಾಂಗ್ರೆಸ್ 27 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದು ಗ್ಯಾರಂಟಿ. ಈ ಬಾರಿ ಗೀತಕ್ಕನವರು ಗೆದ್ದೇ ಗೆಲ್ತಾರೆ ಎಂಬುವ ವಿಶ್ವಾಸವನ್ನು ಪ್ರದೀಪ್ ಈಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಗೀತಕ್ಕ ಅವರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ಅಕ್ಕನಾದ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಸೊ ಅವ್ರನ್ನ ಗೆಲ್ಲಿಸಬೇಕು, ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕು. ಅವ್ರ ತಮ್ಮನಾಗಿ, ಗೀತಕ್ಕನವರ ತಮ್ಮನಾಗಿ, ಶಿವಣ್ಣ ದೊಡ್ಡ ಮನೆ ಕುಟುಂಬದ ಅಭಿಮಾನಿಯಾಗಿ ನಾನು ಹೇಳ್ತಿರ್ತೀನಿ, ಬೇರೆ ಹೀರೋಗಳಿಗೆ ಫ್ಯಾನ್ಸ್ ಇದ್ದರೆ ದೊಡ್ಡ ಮನೆಗೆ ಭಕ್ತರಿರ್ತಾರೆ ಅಂತ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೂ ನನಗೆ ದೊಡ್ಡ ಮನೆ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ. ಶಿವಣ್ಣ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇವತ್ತು ಗೀತಕ್ಕ ಅವ್ರು ಗೆಲ್ಲಬೇಕು. ನಾನು ಶಿವಮೊಗ್ಗ ಜನತೆಯನ್ನು ವಿನಂತಿಸ್ತೇನೆ. ಕ್ರಮ ಸಂಖ್ಯೆ 1 ಗೀತಾ ಶಿವರಾಜ್ಕುಮಾರ್ ಅವರು. ದಯವಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ, ಜನತೆಗೆ, ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಗೀತಕ್ಕನವರು ಬಂಗಾರಪ್ಪನ ಮಗಳು. ಬಂಗಾರಪ್ಪನವರು ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಆಸ್ತಿ ಶಿವಮೊಗ್ಗಕ್ಕೆ. ಆ ಕುಟುಂಬದ ಮಗು ಲೋಕಸಭೆಗೆ ಹೋಗಬೇಕು. ಗೀತಕ್ಕನವ್ರಿಗೆ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಮೆಲ್ಲ ವಿನಂತಿಸ್ತೀನಿ. ರಾಜ್ಯ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತಿರ್ತಾರೆ ಅಭಿವೃದ್ಧಿ ನಮ್ಮ ಗ್ಯಾರಂಟಿಗಳು ಇವತ್ತು ಬಡವರ ಕಷ್ಟ ತೀರಿಸಿದೆ, ಕಣ್ಣೀರು ಒರೆಸಿದೆ. ಬಂಗಾರಪ್ಪ ಸಾಹೇಬರು ಶಿವಮೊಗ್ಗಕ್ಕೆ ಸಲ್ಲಿಸಿರೋ ಬಗೇರ್ ಹುಕುಮಿಂದ ಹಿಡಿದು, ಶರಾವತಿ ಇದರಿಂದ ಹಿಡಿದು ಬಡವರಿಗೆ ಅವರು ಸ್ಪಂದಿಸಿರೋ ರೀತಿ ಆಗ್ಬೋದು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಂಗಾರಪ್ಪನವ್ರ ಮಗಳು ಗೀತಾ ಶಿವರಾಜ್ಕುಮಾರ್ ಅಕ್ಕ ಅವರು, ಅವ್ರನ್ನ ಗೆಲ್ಲಿಸಬೇಕು ಅಂತ ಶಿವಮೊಗ್ಗ ಜನತೆ ವಿನಂತಿ. ಒಟ್ಟಾರೆ ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್? ನಾವು 23 ಕ್ಷೇತ್ರ ಗೆಲ್ತೀನಿ ಅಂತ ನನ್ನ ಅನಾಲಿಸಿಸ್. 23 ನಾವು ಗೆದ್ದೇ ಗೆಲ್ತೀವಿ. ಅದರಲ್ಲಿ ಶಿವಮೊಗ್ಗ 100% ಗೆಲ್ತೀವಿ. ಒಟ್ಟಾರೆ ಈಗ ಯೂತ್ಸಿಗೆಲ್ಲ ಏನು ಹೇಳಲಿಕ್ಕೆ ಬಯಸ್ತೀರ ಸರ್? ದಯವಿಟ್ಟು ನಾನು ಒಂದು ಯಂಗ್ಸ್ಟರು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನನಗೆ ಟಿಕೆಟ್ ಸಿಗುತ್ತೆ. ತಂದೆ ತಾಯಿ ಇಲ್ದಿರೋ ಹುಡುಗನಿಗೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ನಾನು ಗೆಲ್ತೀನಿ. ದಯವಿಟ್ಟು ಗೀತಕ್ಕನವ್ರಿಗೆ ಓಟ್ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಇಷ್ಟಪಡೋ ಅಪಾರವಾದ ಯುವಕರಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ದಯವಿಟ್ಟು ಗೀತಕ್ಕಾಗಿ ಮತ ಮಾಡಿ ತಮ್ಮ ಕುಟುಂಬಕ್ಕೂ ಹೇಳಿ ಅಂತ ವಿನಂತಿಸ್ತೇನೆ. ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಅಭಿವೃದ್ಧಿ, ಈ ದೇಶಕ್ಕೆ IIT ಕೊಟ್ಟಿದ್ದು ನಾವು, ಏಮ್ಸ್ ಕೊಟ್ಟಿದ್ದು ನಾವು, ಇಸ್ರೋ ಕೊಟ್ಟಿದ್ದು ನಾವು, ನಾಸಾ ಕೊಟ್ಟಿದ್ದು ನಾವು, ಲುಕಿಸ್ಟ್ ಪಾಲಿಸಿ ಕೊಟ್ಟಿದ್ದು ನಾವು, ಗ್ಲೋಬಲೈಸೇಷನ್ ತಂದಿದ್ದು ನಾವು, ಪ್ರೈವೇಟೈಸೇಷನ್ ತಂದಿದ್ದು ನಾವು, ಬಾಂಗ್ಲಾದೇಶನ ಲಿಬರಲೈಸೇಷನ್ ಮಾಡಿದ್ದು ನಾವು, LIC ತಂದಿದ್ದು ನಾವು, ಬ್ಯಾಂಕ್ಸ್ನ ನ್ಯಾಷನಲೈಸೇಷನ್ ಮಾಡಿದ್ದು ನಾವು, ನಿಮ್ಮ ಹಳ್ಳಿಯಲ್ಲಿ ಶಾಲೆ ಕಟ್ಟಿದ್ದು ನಾವು, ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದು ನಾವು, ನಿಮ್ಮ ಹಳ್ಳಿಗೆ ಹೆಸರಿಟ್ಟಿದ್ದು ನಾವು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ನಾವು. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ರೆ BJಪಿಯವ್ರು ಫಾಲ್ ಸೀಲಿಂಗ್ ಹಾಕಿ ಬಿಲ್ಡಪ್ ಕೊಟ್ಟರೆ ಬೇಜಾರಾಗಲ್ವಾ? ಆ ಫಾಲ್ ಸಿಂಗಲ್ ನೆಟ್ಟಿಗೆ ಹಾಕಕ್ಕೆ ಬಂದಿಲ್ಲ BJಪಿಯವ್ರಿಗೆ. BJಪಿ ಕರ್ನಾಟಕಕ್ಕೆ ಕೊಟ್ಟಿದ್ದು ಚಂಬು. ಈ ದೇಶ ಅಭಿವೃದ್ಧಿ ಆಗಿದ್ದರೆ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ. ವಿಜಯ್ ಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.